ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ನಿಮ್ಗೆ ನಾನು ತಿಂತೀನಿ, ಫಸ್ಟ್ ನೀವು ತಿನ್ನಿ, ಟೇಸ್ಟ್ ಮಾಡಿ. ಅಯ್ಯೋ ನಮ್ಮವ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿದೆ. ಹೇಳಿ ಮಾವ. ನಿಮ್ಮ ಮದುವೆಯಲ್ಲಿ ಓಡಾಡಬೇಕು, ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಕೆಲಸನೂ ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ವಿ. ಆದರೆ ನೀವು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀರ. ಇದೆಲ್ಲ ಯಾಕಾಯಿತು, ಹೇಗಾಯಿತು ಅಂತ ನಾನು ಕೇಳೋದಿಲ್ಲ. ನಡೆದಿದ್ನೆಲ್ಲ ಒಪ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಹೊರತು ಹಳೆದನ್ನೆಲ್ಲ ಕೆದಕಕ್ಕೆ ಹೋಗಲ್ಲಮ್ಮ. ಆದರೆ ಮನೆಯವ್ರಿಗೆಲ್ಲ ಇದನ್ನ ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಅವ್ರು ಆಡ್ತಾ ಇರೋ ಚುಚ್ಚು ಮಾತುಗಳನ್ನೆಲ್ಲ ತಡೆಯೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಂತ ಅವ್ರನ್ನ ಪೂರ್ತಿಯಾಗಿ ಬಾಯಿ ಮುಚ್ಚೋಕ್ಕಾಗಲ್ಲಮ್ಮ. ಇದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲಮ್ಮ. ಅವರಿರೋ ಸ್ಥಿತಿಗೆ ಇಂಥ ಮಾತುಗಳೆಲ್ಲ ಅವ್ರ ಬಾಯಲ್ಲಿ ಬರ್ತಿದೆ. ಮುಂದೆ ಎಲ್ಲ ತಿಳಿಯಾಗುತ್ತಮ್ಮ, ನನಗೆ ಆ ನಂಬಿಕೆ ಇದೆ. ರಾವಣಿ ಅಮ್ಮ, ಒಂದು ಮಾತಂತೂ ಸತ್ಯ. ಒಂದು ಕಾಲದಲ್ಲಿ ನಮ್ಮ ನಂದಿನಿ ಅಮ್ಮವರು ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಅದನ್ನು ಸಂಭಾಳಿಸ್ತಿದ್ರು. ಹಾಗೆ ನೀವು ಕೂಡ ಮನೆ ಪರಿಸ್ಥಿತಿಗಳನ್ನ ಸಂಭಾಳಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀರ. ಅದು ನನ್ನ ಮನಸ್ಸಿಗೆ ಗೊತ್ತಾಗ್ತಿದೆಯಮ್ಮ. ನೀವು ಸುಬ್ಬನ ಸ್ಟೇಷನಿಂದ ಕರ್ಕೊಂಬಂದಾಗ ಮನೆಯವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ನೀವು ಸಹಿಸ್ಕೊಂಡು ನಿಂತಿದ್ರಲ್ಲ, ಅವಾಗ ನನಗೆ ನಂದಿನಿ ಅಮ್ಮವರೇ ನೆನಪಾಗ್ತಿದ್ರು. ಮಾವ, ಅಮ್ಮನ ಬಗ್ಗೆ ನಿಮ್ಗೆ ಏನೇನು ಗೊತ್ತು? ಅವ್ರ ಬಗ್ಗೆ ಹೇಳೋಕ್ಕೆ ಒಂದೆರಡು ಮಾತು ಸಾಕಾಗಲ್ಲಮ್ಮ. ಇನ್ಮೇಲೆ ನೀವು ಇಲ್ಲೇ ಇರ್ತೀರಲ್ಲ, ಎಲ್ಲ ನಿಧಾನಕ್ಕೆ ಹೇಳ್ತೀನಿ. ಅಯ್ಯೋ ಮಾವ, ಮಾತಾಡ್ಕೊಂಡು ಕುತ್ಕೊಂಡಿದ್ದೀರಾ, ಟೇಸ್ಟೇ ಮಾಡಿಲ್ವಲ್ಲ ನೀವು? ನೀವು ತಗೊಳ್ಳಿ ಮಾ. ನಾನು ಆಮೇಲೆ ತಿಂತೀನಿ, ನೀವು ತಿನ್ನಿ ಫಸ್ಟ್. ತುಂಬ ಚೆನ್ನಾಗಿದೆ ಅಮ್ಮ. ತಿನ್ನಿ ತಿನ್ನಿ ಮಾವ. ಮಾವ, ಯಾಕೆ ಇಷ್ಟು ಬೇಗ ಬೇಗ ತಿಂತಾ ಇದ್ದೀರಾ? ನಿಧಾನವಾಗಿ ತಿನ್ನಿ, ಇನ್ನೂ ಇದೆ, ಬಡಿಸ್ತೀನಿ. ಸಾಕಮ್ಮ, ಇಷ್ಟಕ್ಕೆ ಹೊಟ್ಟೆ ತುಂಬಿಡುತ್ತೆ. ಅಷ್ಟೊಂದು ಚೆನ್ನಾಗಿದ್ಯಾ? ನೋಡೋಣ ಇರಿ, ನಾನು ಟೇಸ್ಟ್ ಮಾಡ್ತೀನಿ. ಮಾವ, ಉಪ್ಪೇ ಹಾಕಿಲ್ವಲ್ಲ ಮಾವ? ಹೇಳ್ಬೇಕು ತಾನೆ, ಚೆನ್ನಾಗಿದೆ ಅಂತ ಸುಳ್ಳು ಹೇಳಿದ್ರಿ. ಅಲ್ಲಮ್ಮ, ಮೊದಲೇ ಸರಿ ನಮ್ಮ ಮನೇಲಿ ಅಡುಗೆ ಮಾಡಿದ್ದೀರ. ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ನೀವು ಪ್ರೀತಿಯಿಂದ ಮಾಡಿಕೊಟ್ಟಿದ್ದೀರ. ಆ ಪ್ರೀತಿ ರುಚಿ ಮುಂದೆ ಇದು ಯಾವುದು ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಇರಿಮ್ಮ. ಉಪ್ಪು ಹಾಕ್ಕೊಡ್ತೀನಿ, ತುಂಬ ರುಚಿಯಾಗಿರುತ್ತೆ. ನೀವು ಕಲಿಸ್ಕೊಳ್ಳಿ. ಈಗ ಸರಿ ಇದೆಯಾ ಮಾವ? ಮನೇಲಿ ನನಗೆ ಹೀಗೆಲ್ಲ ಆಗ್ತಿದೆ ಅಂತ ಸುಬ್ಬು ಹತ್ರ ಹೇಳಬೇಡಿ ಪ್ಲೀಸ್. ಇಲ್ಲಮ್ಮ, ಹೇಳಲ್ಲ. ನೀವು ಈ ರೀತಿ ಕಷ್ಟಪಡ್ತಿದ್ದೀರಂತ ಅವ್ನಿಗೆ ಗೊತ್ತಾದರೆ ನೊಂದ್ಕತ್ತನಮ್ಮ. ಸಮಯ ತಿಳಿಯಾಗೋವರೆಗೂ ನಾನು ಏನೂ ಹೇಳಲ್ಲ. ನೀವು ತಿಂಡಿ ಮಾಡಿಮ್ಮ. ಅಯ್ಯೋ ದೇವ್ರೆ, ಮಹಾರಾಣಿ ಥರ ಇರಬೇಕಾದವರು ಇಲ್ಲಿ ಈ ರೀತಿ ಕಷ್ಟಪಡ್ತಿದ್ದಾರೆ. ಇವ್ರ ಉಂಗ್ರನ ಅಡ ಇಟ್ಟು ನಾನು ಬಟ್ಟೆ ತಂದ್ಕೊಡ್ಬೇಕಾಯ್ತು. ಇಲ್ಲ, ಅದು ನನಗೆ ಅವಮಾನ. ಹೇಗಾದರೂ ಮಾಡಿ ಉಂಗ್ರನ ಬಿಡಿಸ್ಕೊಂಡು ಬರಬೇಕು. ನನ್ನ ಮನೆಗೆ ಸೊಸೆಯಾಗಿ ಕಾಲಿಟ್ಟರು ಶ್ರಾವಣಿ ಅಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾಳೆಯಿಂದ ನಾನು ಮತ್ತೆ ದುಡಿಬೇಕು. ಶ್ರಾವಣಿ ಅಮ್ಮವ್ರಿಗೋಸ್ಕರ ಆದರೂ ಆಟೋ ಓಡಿಸ್ತೀನಿ. ಇನ್ಮೇಲೆ
ಯಾರ ಮುಂದೆನೂ ಕೈ ಚಾಚಲ್ಲ. ನಾನು ಸಂಪಾದನೆ ಮಾಡಿ ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಳ್ತೀನಿ. ಸುಬ್ಬು ಬಂದ. ಸುಬ್ಬು ನೀರು ತಗೋ. ಇನ್ನೂ ಕೋಪನಾ ಸುಬ್ಬು? ಮೇಡಮ್ ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಹೊರಗಡೆ ಹೋಗಿ ಮೇಡಮ್. ಅಪ್ಪ ಅಂತೂ ಮಾತಾಡಿದ್ದಿಲ್ಲ. ಥ್ಯಾಂಕ್ ಯು ಸುಬ್ಬು, ಖುಷಿ ಆಯಿತು ನನಗೆ. ಪ್ಲೀಸ್ ಹೊರಗಡೆ ಹೋಗಿ ಮೇಡಮ್. ಹೊರಗೆ ಹೋಗೋಕ್ಕಲ್ಲ ಸುಬ್ಬು ನಾನು ಇಲ್ಲಿಗೆ ಬಂದಿರೋದು. ಮೇಡಮ್ ಪ್ಲೀಸ್ ಕೋಪ ಬರೆಸ್ಬೇಡಿ, ಆಚೆ ಹೋಗಿ ಮೇಡಮ್. ಕೋಪ ಮಾಡ್ಕೊ, ನೀನು ಪರವಾಗಿಲ್ಲ. ಇಷ್ಟು ವರ್ಷದಲ್ಲಿ ನೆನ್ನೆನೇ ಮೊದಲನೇ ಸಲ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ನಿನ್ನ ಕೋಪನೂ ಒಂಥರ ಚೆನ್ನಾಗೇ ಇದೆ. ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳೋದು, ಹೆಂಡತಿ ಸಮಾಧಾನ ಮಾಡೋದು, ಇದೆಲ್ಲ ಇದ್ದಿದ್ದೆ ಅಲ್ವಾ? ಕೋಪ ಮಾಡ್ಕೊಂಡಾದ್ರೂ ನೀನು ನನ್ನ ಜೊತೆ ಮಾತಾಡ್ತಿದ್ಯಲ್ಲ, ಅಷ್ಟು ಸಾಕು. ಮೇಡಮ್ ನಿಮ್ಮಿಂದ ಇಷ್ಟೆಲ್ಲ ಆದರೂ ನಿಮ್ಮ ಹತ್ರ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ ನಾನು? ಯಾಕಂದರೆ ನೀವು ದೊಡ್ಡ ಮನೆ ಕುಡಿ ಅಂತ. ದೊಡ್ಡ ಮನೆ ಋಣ ನನ್ನ ಮೇಲೆ ತುಂಬ ಇದೆ ಮೇಡಮ್. ಆ ಋಣ ನನ್ನ ಕಟ್ ಹಾಕಿದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಮನಸ್ಸಲ್ಲಿ. ದಯವಿಟ್ಟು ಆಚೆ ಹೋಗಿ. ನೀನು ಋಣ ಅಂತನಾದರೂ ಹೇಳು, ಪ್ರೀತಿ ಅಂತನಾದರೂ ಹೇಳು, ಸಿಟ್ಟು ಅಂತನಾದರೂ ಹೇಳು. ನೀನೇನಾದರೂ ಹೇಳು, ನಾನಂತೂ ಇಲ್ಲೇ ಇರ್ತೀನಿ, ನಿನ್ನ ಜೊತೆನೇ ಇರ್ತೀನಿ, ನಿನ್ನಿಂದ ದೂರ ಹೋಗಲ್ಲ. ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆದರೂ ಈ ಥರ ಹುಡುಗಾಟ ಆಡ್ತಿದ್ರಲ್ಲ, ಏನು ಅನ್ನಿಸ್ತಲ್ವ ನಿಮಗೆ? ಇಲ್ಲ ಮೇಡಮ್, ನನ್ನ ಜೀವನನೇ ಹಾಳಾಗೋಯ್ತಲ್ಲ ಮೇಡಮ್. ನಿಮ್ಮಿಂದ ನನ್ನ ಜೀವನ ಹಾಳಾಗೋಯ್ತು ಅಂತ ಹೇಳ್ತಿದ್ದೀನಿ, ಹೊಸ ಜೀವನ ಕಟ್ಕೋಬೇಕು ಅಂದ್ಕೋತಾ ಇದ್ದೀರಲ್ಲ. ನಾನು ಏನು ತಪ್ಪು ಮಾಡಿದೆ ಅಂತ ನನ್ನ ಜೀವನದಲ್ಲಿ ಹೀಗೆಲ್ಲ ಮಾಡ್ತಿದ್ದೀರಾ? ಮನೆಯವ್ರ ಪ್ರೀತಿ ಕಳ್ಕೊಂಡು, ಯಜಮಾನ್ರ ನಂಬಿಕೆ ಕಳ್ಕೊಂಡು, ನನ್ನ ಜೀವನದಲ್ಲಿ ಅರ್ಥನೇ ಕಳ್ಕೊಂಡು ಬದುಕ್ತಾ ಇದ್ದೀನಿ. ಒಳ್ಳೆ ಜೀವಂತ ಶವ ಆಗಿದ್ದೀನಿ ನಾನು. ಇನ್ನೂ ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ದೀರಾ ಮೇಡಮ್? ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನೀನು ಈ ಥರ ಚುಚ್ಚು ಮಾತಾಡಿದ್ರು ನೊಂದ್ಕೊಳ್ಳೋಳಲ್ಲ ಸುಬ್ಬು ನಾನು. ನೀನು ನಂಗೆ ಬೈದರೂ ಪರವಾಗಿಲ್ಲ, ನನಗೇನು ಅನಿಸಲ್ಲ. ಭ್ರಮೇಲಿ ಬದುಕ್ತಾ ಇದ್ದೀರಾ ಮೇಡಮ್ ನೀವು? ನಿಜವಾಗ್ಲೂ ಭ್ರಮೇಲಿ ಬದುಕ್ತಾ ಇದ್ದೀರಾ? ಭ್ರಮೇಲಿ ಬದುಕೋದು ಒಂಥರ ಚೆನ್ನಾಗೇ ಇದೆ ಸುಬ್ಬು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.